ಇವತ್ತು ನಾನು ಬಿಸಿ ಪ್ರೊಫೆಷನಲ್ಸ್ಗೆ ಅವರು ಏನೇನ್ ಮಾಡ್ಬೇಕು, ಈಗಿನ ಕಾಲದಲ್ಲಿ ನೀವು ನೋಡಿದ್ರೆ ಕೆರಿಯರ್ ಬಿಲ್ಡ್ ಮಾಡಬೇಕು, ವಿಮೆನ್ಸ್ ಮನೆ ನೋಡ್ಕೋಬೇಕು, ಮಕ್ಳು ನೋಡ್ಕೋಬೇಕು, ಈ ತರ ಎಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅದನ್ನ ನಾವು ಮಾಡ್ತಾ ಮಾಡ್ತಾ ನಮ್ಮ ಆರೋಗ್ಯನ ನಾವೇ ನೆಗ್ಲೆಕ್ಟ್ ಮಾಡ್ತೀವಿ. ಸೊ ನೀವು ಎಷ್ಟೊಂದು ಜನ ಮನೇಲೆಲ್ಲ ನೋಡಿದ್ರೆ ಮಕ್ಳಿಗೆ ಹಣ್ಣು ಕಟ್ ಮಾಡ್ಕೊಡ್ತಾರೆ, ಬಟ್ ತಾಯಿಂದ್ರೆ ತಿಂದಿರಲ್ಲ. ಮಕ್ಳೇ ಚೆನ್ನಾಗಿರ್ಲಿ ಅಂತ ಅಂದಿರ್ತಾರೆ. ಮನೇಲಿ ಗಂಡಂಗೋಸ್ಕರ ಊಟಕ್ಕೆ ವೇಟ್ ಮಾಡ್ತಾರೆ, ಬಟ್ ಅವ್ರು ಊಟ ಮಾಡೋದೇ 10 ಗಂಟೆ 11 ಗಂಟೆ ರಾತ್ರಿ ಆಗಿರುತ್ತೆ. ಸೊ ಈ ತರದ್ರಲ್ಲೆಲ್ಲ ನಮ್ಮ ಆರೋಗ್ಯ ಎಷ್ಟು ಇಂಪಾರ್ಟೆಂಟು, ನಾವು ಚೆನ್ನಾಗಿದ್ರೇನೆ ಬೇರೆ ಎಲ್ಲಾರನ್ನೂ ನಾವು ಚೆನ್ನಾಗಿ ನೋಡ್ಕೊಳಕ್ ಆಗೋದು ಅನ್ನೋದು ತುಂಬಾ ಅಗತ್ಯತೆ ಇರುತ್ತೆ. ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಹೆಲ್ತ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಕೆರಿಯರ್ ಬಿಲ್ಡ್ ಮಾಡಬೇಕು ಅಂತ ಹುಮ್ಮಸ್ಸಿತ್ತು. ಸೊ ಹೆಲ್ತ್ ಡಿಟೀರಿಯರೇಟ್ ಆಗ್ತಾ ಬಂತು. ಸೊ ಅವಾಗ ನಂಗೆ ಅನ್ಸಿದ್ದು ಏನಂದ್ರೆ, ಮಹಿಳೆಯರು ಸ್ಪೆಷಲಿ ಯಾವ ಥರ ಹೆಲ್ತ್ ಇಂಪಾರ್ಟೆಂಟ್ ನೋಡ್ಕೋಬೇಕು ಅನ್ನೋದು ಕಲ್ತ್ಕೋಬೇಕು ಅನ್ನೋದು ನನಗೆ ತುಂಬ ಅಗತ್ಯ ಇದೆ ಅಂತ ಅನ್ನಿಸ್ತು. ಸೊ ಅದೇ ಹಾದಿಯಲ್ಲಿ ಹೋಗಿ ನಾನು ಯೋಗ ಸರ್ಟಿಫಿಕೇಶನ್ ಮಾಡಿಕೊಂಡೆ, ಯೋಗ ಟೀಚರ್ಸ್ ಟ್ರೈನಿಂಗ್ ಮಾಡಿಕೊಂಡೆ, ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ಕಲ್ತ್ಕೊಂಡೆ. ಈಗ ನಾನು 100 ಜನಕ್ಕೆ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ಮಾಹಿತಿ ಕೊಡ್ತೀನಿ, ಅವ್ರಿಗೆ ಗೈಡ್ ಮಾಡ್ತೀನಿ. ಯಾವುದೇ ಡಿಸೀಸಸ್ ಇದ್ರೂ